ಸಿ ನೋಡಿ, ಬಿ ಎ ಜೊತೆಗೆ ಬಂದಿದ್ದಾನೆ, ಸಿ ಜೊತೆಗೂ ಬಂದಿದ್ದಾನೆ. ನೆಕ್ಸ್ಟು ಸಿ ಎ ಜೊತೆ ಬಂದಿದ್ದಾನೆ, ಬಿ ಜೊತೆ ಬಂದಿದ್ದಾನೆ. ಈ ಥರ ಡಬಲ್ ಟೈಮ್ ಬಂದಿದ್ದಾನೆ. ಸೊ ಈ ಥರ ಇದನ್ನ ಅವಾಯ್ಡ್ ಮಾಡಿ ನಾವು ಇಂಡಿವಿಜುವಲ್ ಟೈಮ್ನ ಕಂಡುಹಿಡಿಯಬೇಕು. ಆಸ್ ಇಟ್ ಈಸ್ ಹೇಳಿದೆ ನಿಮಗೆ. ಓಕೆ, ಅವ್ರದ್ದು ಇಂಡಿವಿಜುವಲ್ ಟೈಮ್ನ ಕೊಟ್ಟಾಗ ಓಕೆ ಫಸ್ಟ್ ನಾವು ಏನು ಮಾಡಬೇಕು, ಏನು ಕಂಡಿಬೇಕು ನಾವು ಇಲ್ಲಿ ಟೈಮ್ ಬೇಕಂತಂದ್ರೆ, ಟೈಮ್ ಅಂತಂದರೆ ಏನು ಕಂಡಿಬೇಕು, ಟೋಟಲ್ ವರ್ಕ್. ಏನು ಕಂಡಿಬೇಕು, ಎಫಿಷಿಯನ್ಸಿ ಆಫ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಪರ್ಸನ್ಸ್. ಓಕೆ, ಒಟ್ಟು ಸಮಯ ಇಸ್ಕೊಳ್ತು ಒಟ್ಟು ಕೆಲಸ ಡಿವೈಡ್ ಬೈ ಸಾಮರ್ಥ್ಯ. ಯಾವ್ದು ಟೈಮ್ ಕಂಡಿತು ಅವ್ರದ್ದು ಸಾಮರ್ಥ್ಯ ಹಾಕ್ಬೇಕು ಇಲ್ಲಿ. ಹೌದು ತಾನೆ? ನಮಗೆ ಇಲ್ಲಿ ಇದನ್ನ ಟೈಮ್ ಕಂಡಿಬೇಕು. ಈ ಟೈಮ್ ಕಂಡಿಗೆ ಏನು ಬೇಕು ನಮಗೆ, ಒಟ್ಟು ಕೆಲಸ ಬೇಕು, ಆಮೇಲೆ ಏನು ಬೇಕು ನಮಗೆ, ಅವ್ರದ್ದು ಸಾಮರ್ಥ್ಯ ಎಫಿಷಿಯನ್ಸಿ ಬೇಕು ನಮಗೆ. ಇಲ್ಲಿ ಈ ಥರ ಕೊಟ್ಟಾಗ ಓಕೆ ಒಟ್ಟು ಕೆಲಸ ಕಂಡಿದ್ದು ಹೆಂಗೆ, ಎಲ್ ಸಿ ಎಂ ಮುಖಾಂತರ ನಾವು ಕಂಡಿಬೇಕು ಅಂತ ಹೇಳಿದ್ವಿ ನಿಮಗೆ. ಓಕೆ, ಈಗ 12, 15, 20 ಎಲ್ ಸಿ ಎಂ ಏನು, 12, 15, 20 ಲಾಸ್ ಏನು, ಎಲ್ ಸಿ ಎಂ ಏನು. ಸೊ ಯಾವ ಬಗ್ಗೆ ಹೋಗುತ್ತೆ, ಯೂಶಲಿ 2 ಅಂತ ಅಲ್ಲ, 2 ಆಮೇಲೆ 12, 15 ಹೋಗಲ್ಲ, 2 ಆಮೇಲೆ 20. ನೆಕ್ಸ್ಟು 2 3 6, 15 ಹೋಗೋದು ಹಂಗೆ ಬರ್ಕೊಳ್ಳಿ, 2 5 10. ನೆಕ್ಸ್ಟು 3 ಹೋಗ್ಕೊಳ್ಳಿ, 3 ಬಂದರೆ 3 5 5 ಹೋಗೋಲ್ಲ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು 5 1 ಹೋಗೋದು ಹಂಗೆ ಬರ್ಕೊಳ್ಳಿ, 5 1 5. ನೆಕ್ಸ್ಟು 2 2 4 4 3 12 12 12 5 60 61 60. 2 4 4 12 12 60 60 60. ಸೊ ಇದೇ ಇದು 60 ಯೂನಿಟ್ಸ್. ಓಕೆ, 60 ಯೂನಿಟ್ಸ್ ಏನಿದೆ ಅದು ಒಟ್ಟು ಕೆಲಸ ಅದು. ಓಕೆ, 60 ಯೂನಿಟ್ಸ್ ಅಂದರೆ 60 ಪೇಜ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಓಕೆ, ಸೊ ಇದು 60, ಇದೇನಿದು ಟೋಟಲ್ ವರ್ಕ್. ಟೋಟಲ್ ವರ್ಕ್. ಓಕೆ, 60 ಪೇಜಸ್ ಬರಬೇಕು ನೋಟ್ಸ್ನು, ಏನಾಗಿರ್ಬೋದು 60 ಯೂನಿಟ್ಸ್ ವರ್ಕ್ ಇದೆ. ಸೊ ನಮಗೆ ಏನು ಗೊತ್ತಾಯ್ತು ಈಗ ಟೋಟಲ್ ವರ್ಕ್ ಗೊತ್ತಾಯ್ತು ನಿಮಗೆ, ಟೋಟಲ್ ವರ್ಕ್ ಗೊತ್ತಾಯ್ತು ನಿಮಗೆ. ಈಗ ಹೌದಾನೆ? ಈಗ ಏನು ಬೇಕು, ಅವ್ರದ್ದು ಸಾಮರ್ಥ್ಯ ಬೇಕು, ಎಫಿಷಿಯನ್ಸಿ ಬೇಕು. ಸೊ ಈ 60 ಯೂನಿಟ್ಸ್ ಗೊತ್ತು ಹೆಂಗೆ ಬಂತು ಅಂತಂದರೆ, ಇದಕ್ಕೆ ನಾವು ಎಲ್ ಸಿ ಎಮ್ ತಗೊಂಡ್ರೆ ಆ ಬಂದರೆ ಎಲ್ ಸಿ ಎಮ್ ಏನದು ಒಟ್ಟು ಕೆಲಸ. ಓಕೆ, 60 ಯೂನಿಟ್ಸ್ ಕೆಲಸ ಮಾಡ್ಬೇಕು ಅವರು. ಓಕೆ, 60 ಕೊಟ್ಟು ಮರಳು ಎತ್ತಾಕ್ಬೇಕು, 60 ಪೇಜ್ ನೋಟ್ಸ್ ಬರೀಬೇಕು, ಈ ಥರ ಒಟ್ಟು ಕೆಲಸ ಅದು. ಈಗ ಇವ್ರದ್ದು ಸಾಮರ್ಥ್ಯ ಕಂಡಿನ ಎಫಿಷಿಯನ್ಸಿ, ಇವ್ರದ್ದು ಎಫಿಷಿಯನ್ಸಿ ಕಂಡಿನ ಹೆಂಗೆ. ಓಕೆ, ಈ 60 ಯೂನಿಟ್ಸ್ ಆಫ್ ವರ್ಕ್ನ 60 ಯೂನಿಟ್ ಆಫ್ ವರ್ಕ್ನ ಎ ಪ್ಲಸ್ ಬಿ ಸೇರಿ ಎಷ್ಟು ದಿನಕ್ಕೆ ಮಾಡ್ತಾರಂತೆ, 12 ದಿನಕ್ಕೆ ಮುಗಿಸ್ತಾರಂತೆ. ಅಂದರೆ ಈ ಸಂಪೂರ್ಣ 60 ಯೂನಿಟ್ ವರ್ಕ್ ಮುಗಿಸೋಕ್ಕೆ ಎಷ್ಟು ದಿನ ಬೇಕಂತೆ, 12 ದಿನ. ಹಂಗಂದ್ರೆ ಸಾಮರ್ಥ್ಯ ಅಂದ್ರೆ ಏನು, ಒಬ್ಬ ವ್ಯಕ್ತಿಯ 1 ದಿನದ ಕೆಲಸ ಅದು. ಓಕೆ, 60 ಯೂನಿಟ್ಸ್ನ 12 ದಿನ ಮುಗಿಸಿದ್ರೆ 1 ದಿನಕ್ಕೆ ಎಷ್ಟು, 60/12 ಎಷ್ಟಾಗ್ತವಾಗ 12 ಐತೆ. ಅಂದರೆ 1 ದಿನಕ್ಕೆ ಎ ಬಿ ಸೇರಿ ಓಕೆ 5 ಯೂನಿಟ್ಸ್ ವರ್ಕ್ ಮಾಡ್ತಾರೆ. ಎಷ್ಟು, 5 ಯೂನಿಟ್ಸ್ನ ವರ್ಕ್ ಮಾಡ್ತಾರೆ, ಮುಗಿಸ್ತಾರೆ ಅಂತ 1 ದಿನಕ್ಕೆ. ಸೊ 1 ದಿನಕ್ಕೆ 5 ಯೂನಿಟ್ಸ್ ಮುಗಿಸಿದ್ರೆ 12 ದಿನಕ್ಕೆ 12 60 ಅಂತ ಅರ್ಥ. ನೆಕ್ಸ್ಟ್ ಬಿ ಮತ್ತೆ ಸೇರಿ ಈ 60 ಯೂನಿಟ್ಸ್ ವರ್ಕ್ನ ಎಷ್ಟು ದಿವಸ ಮುಗಿಸ್ತಾರೆ, 15 ದಿನಕ್ಕೆ ಮುಗಿಸ್ತಾರೆ. ಹಾಗಾದ್ರೆ ಬಿ ಮತ್ತು ಸಿ ಇದು 1 ದಿನದ ಸಾಮರ್ಥ್ಯ ಏನು, ಇಬ್ಬರು ಸೇರಿ 15 ಎಷ್ಟೇ 60 4. ಹೌದು ತಾನೆ? ಸೊ ಬಿ ಮತ್ತೆ ಸೇರಿ 4 ಯೂನಿಟ್ಸ್ನ ವರ್ಕ್ ಮಾಡ್ತಾರೆ. ಇವರು 5 ಎ ಪ್ಲಸ್ ಬಿ 1 ದಿನಕ್ಕೆ 5 ಯೂನಿಟ್ ಕೆಲಸ ಮಾಡಿದ್ರೆ ಬಿ ಮತ್ತೆ ಸಿ 4 ಯೂನಿಟ್ ಕೆಲಸ ಮಾಡ್ತಾರೆ. ಅದೇ ಥರ ಸಿ ಮತ್ತು ಎ ಸೇರ್ಕೊಂಡು ಈ 60 ಯೂನಿಟ್ಸ್ನ ಎಷ್ಟು ದಿನ ಮುಗಿಸ್ತಾರಂತೆ, 20 ದಿನಕ್ಕೆ ಮುಗಿಸ್ತಾರಂತೆ. ಓಕೆ, ಅವ್ರ ಸಾಮರ್ಥ್ಯ ಅವ್ರದ್ದು ಕೆಪಾಸಿಟಿ 20 ದಿನಕ್ಕೆ ಮುಗಿಸ್ತಾರಂತೆ. ಈ 60 ಯೂನಿಟ್ನ 20 ದಿನಕ್ಕೆ ಮುಗಿಸಿದ್ರೆ 1 ದಿನಕ್ಕೆ ಎಷ್ಟು, 60/20 23. ಓಕೆ, 3 ಯೂನಿಟ್ಸ್ನ ಮುಗಿಸ್ತಾರೆ. ಈಗ ನೋಡಿ, ಈ 5 4 3 ಏನು, ಈಗ ಪ್ರತಿ ಇವರಿಬ್ಬರ ಸಾಮರ್ಥ್ಯ ಅದು 1 ದಿನದ ಸಾಮರ್ಥ್ಯ. ಹಂಗಂದ್ರೆ ಯಾವ ಸಾಮರ್ಥ್ಯ ಹೆಚ್ಚಿಗಿದೆ ಇಲ್ಲಿ, ಎ ಪ್ಲಸ್ ಬಿ ಹೆಚ್ಚಿಗಿದೆ. ಅದಕ್ಕೆ ನೋಡು ಇವರಿಬ್ಬರಿಗೇನು ಇವರು ಕಡಿಮೆ ದಿನ ತಗೊಂತಾನೆ. ಓಕೆ, ಸಾಮರ್ಥ್ಯ ಮತ್ತೆ ಅವ್ರದ್ದು ಸಮಯ ಯಾವಾಗಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್, ವಿಲೋಮಾನುಪಾತ ಅಂತ ಹೇಳ್ತೀವಿ. ಓಕೆ, ಇದು ಮತ್ತೆ ಅಪ್ಲೈ ಆಗುತ್ತೆ, ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಅಪ್ಲೈ ಆಗುತ್ತೆ. ಮೋರ್ ದ ಸ್ಪೀಡ್ ಲೆಸ್ ದ ಟೈಮ್ ದೆ ಟೇಕ್. ಎಸ್ ಆರ್ ಇಲ್ಲಿ ಕೂಡ ಅಷ್ಟೇ. ಓಕೆ, ಅವ್ರದ್ದು ಕಡಿಮೆ ದಿನ ತಗೊಂಡ್ರೆ ಭಾಳ ಇದೆ, ಅವ್ರದ್ದು ಎಫಿಷಿಯನ್ಸಿ ಕೆಪಾಸಿಟಿ ಭಾಳ ಇದೆ ಅಂತ ಅರ್ಥ. ನೀವು ನೋಡಿ ಅತಿ ಕಡಿಮೆ ಮಾಡೋದ ಕೆಲಸ ಸಿ ಮತ್ತು ಎ ನೋಡಿ, ಬರೀ 3 ಯೂನಿಟ್ಸ್ ಇದೆ. ಅದಕ್ಕೆ ಇವರಿಬ್ಬರಿಗೇನು ವಿಚಾರ ಅಂತಾರೆ, ಹೌದಿಲ್ವಾ? ಸೊ ಈಗ ನೋಡಿ, ಈಗ 5 + 4 9 9 3 12 12 ಯೂನಿಟ್ಸ್ ಆಯ್ತು. ಏನಿದು? ಓಕೆ, ಇವಷ್ಟರದ್ದು ಸಾಮರ್ಥ್ಯ ಒಂದಿನದು. ಓಕೆ, ಯಾರ್ಯಾರ್ದು? ಓಕೆ, 2a + b + c ಬರಿಬೋದಾ ಹಿಂಗೆ? ಯಾಕೆಂದ್ರೆ ಪ್ರತಿಯೊಬ್ಬರು ಡಬಲ್ ಟೈಮ್ ಇದ್ದಾರೆ. ಅದಕ್ಕೆ ನಾನು 2a 2b 2c ಅಂತ ಬರೆದು ಕಮೆಂಟ್ ತಗೊಂಡು ನೆಕ್ಸ್ಟ್ 2a + b + c ಅಂತ ಆಗುತ್ತೆ. ಎಸ್ ಆರ್ ನೋ? ಓಕೆ, ಇದು 12 ಇದೆ ಎಫಿಷಿಯನ್ಸಿ ಇಲ್ಲ, 12 ಯೂನಿಟ್ ಇದೆಯಲ್ಲ, 12 ಯೂನಿಟ್ ಇದೆಯಲ್ಲ ಎಫಿಷಿಯನ್ಸಿ ಅದು. ಓಕೆ, ಎಷ್ಟು ಜನದ ಎಫಿಷಿಯನ್ಸಿ
ಎಷ್ಟು ಜನ ಡಬಲ್ ಪರ್ಸನ್ಸ್ ಡಬಲ್ ಏನು 2 ಟೈಮ್ಸ್. ಸೊ ನಾವು ಬರೀ a ಪ್ಲಸ್ ಬಿ ಪ್ಲಸ್ ಸಿ ಬೇಕಂತಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 12 ಯೂನಿಟ್ಸ್ ಡಿವೈಡ್ ಬೈ 2 ಎಷ್ಟಾಯ್ತು ಅವಾಗ 6 ಯೂನಿಟ್ಸ್ ಆಯ್ತು ಹೌದಾನೆ. ಓಕೆ ಇದು ಸಿ ನೋಡಿ ಇದ್ರಾಗೆಲ್ಲ ಇವರು ಡಬಲ್ ಟೈಮ್ ವರ್ಕ್ ಮಾಡಿದ್ರು ಇನ್ನೊಬ್ಬ ಸೈಡ್ ಅದಕ್ಕೆ ಇವ್ರದ್ದು ಎಫಿಷಿಯನ್ಸಿ ಭಾಳ ಆಯಿತು. ಈ ಬರೀ a ಪ್ಲಸ್ ಬಿ ಪ್ಲಸ್ ಬೇಕಂತಂದ್ರೆ ಈ 2 ರಿಮೂವ್ ಮಾಡಿ ತಳ ಹಾಕ್ತೀವಿ ಅವಾಗ 6 ಯೂನಿಟ್ಸ್ ಬರುತ್ತೆ. ಇದು ಬರೀ a ಪ್ಲಸ್ ಬಿ ಪ್ಲಸ್ ಇದು ಯೂನಿಟ್ಸ್ ಎಷ್ಟಾಯ್ತು ಎಫಿಷಿಯನ್ಸಿ ಎಷ್ಟಾಯ್ತು 6 ಯೂನಿಟ್ಸ್. ಈಗ ನೋಡಿ ನಮಗೆ ಟೋಟಲ್ ವರ್ಕ್ ಗೊತ್ತಾಯ್ತು ಎಫಿಷಿಯನ್ಸಿ ಗೊತ್ತಾಯ್ತು. ಬಟ್ ಎಫಿಷಿಯನ್ಸಿ ಯಾರು ಗೊತ್ತಾಗಿದೆ 30% ಗೊತ್ತಾಗಿದೆ. ಈಗ ಒಬ್ಬೊಬ್ಬರದೇ ಬೇಕು ಎಫಿಷಿಯನ್ಸಿ ನಮಗೆ ಎಸ್ ಆರ್ ನೋ ಓಕೆನಾ. ಸೊ ಈಗ ಏನು ಮಾಡ್ತೀವಿ ನಾವು ಅಂತಂದ್ರೆ ಓಕೆ ಈ ನಮಗೆ ಸಿ ಇದು a ಪ್ಲಸ್ ಬಿ ಪ್ಲಸ್ ಸಿ ಎಫಿಷಿಯನ್ಸಿ ಯಾರು 30 ಸೇರಿದು 6 ಯೂನಿಟ್. ಓಕೆ ಇಲ್ಲಿ ಇಂಡಿವಿಜುವಲ್ ಬೇಕಾದ್ರೆ ಏನು ಮಾಡಬೇಕು ಈಗ ಡಿವೈಡ್ ಮಾಡಬೇಕು ಹೆಂಗೆ ಸಿ a ಪ್ಲಸ್ ಬಿ ಪ್ಲಸ್ ಎಷ್ಟಿದೆ a ಪ್ಲಸ್ ಬಿ ಪ್ಲಸ್ ಸಿ ಇದೆ. ಸಪೋಸ್ ನಿನಗೆ ಸಿ ಬೇಕೀಗ ಸಿ ಬೇಕಂದ್ರೆ ಏನು ಮಾಡಬೇಕು a ಪ್ಲಸ್ ಬಿ ಎಫಿಷಿಯನ್ಸಿ ನಾವು ಮೈನಸ್ ಮಾಡಬೇಕು ಮೈನಸ್ a ಪ್ಲಸ್ ಬಿ 6 ಮೈನಸ್ 5 ಎಷ್ಟಾಯ್ತು 1 ಯೂನಿಟ್ ಆಯ್ತು. ಯಾವ್ದು ಸಿ ಓಕೆನಾ. ಅದೇ ತರನೇ ಓಕೆ ಇದು ಸಿ ಇದು. ನೆಕ್ಸ್ಟ್ ಈಗ ಏನ್ ಬೇಕು ಅಂತಂದ್ರೆ ಏನ್ ಬೇಕಂತಂದ್ರೆ ಈ ಇದರಲ್ಲಿ ಯಾರು ಕಳಿಬೇಕು ನಾನು ಏನ್ ಸಾಮರ್ಥ್ಯ ಬೇಕು ಅಂತಂದ್ರೆ ಏನ್ ಎಫಿಷಿಯನ್ಸಿ ಬೇಕಂತಂದ್ರೆ ಇಲ್ಲಿ ಯಾವ್ದು a ಪ್ಲಸ್ ಬಿ ಪ್ಲಸ್ ಇದರಲ್ಲಿ ಯಾರು ಕಳಿಬೇಕು ನಾನು ಬಿ ಪ್ಲಸ್ ಇತ್ತಾನೆ. ಸೊ a ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಪ್ಲಸ್ ಸಿ. ಸೊ 6 ಮೈನಸ್ 4 ಎಷ್ಟಾಯ್ತು 2 ಯೂನಿಟ್ಸ್ ಬಂತು ಎಸ್ ಆರ್ ನೋ ಓಕೆನಾ. ಅದೇ ತರ ನಿಮ್ಗೆ ಯಾವ್ದು ಬೇಕು ಬಿ ಬೇಕು. ಈಗ ಬಿ ಬೇಕಾದ್ರೆ ಏನ್ ಮಾಡ್ತೀವಿ ಸಿ ಪ್ಲಸ್ ಎ ತೆಗಿಬೇಕು. ಇಷ್ಟ ಆಯ್ತು ಇದು ಎಲ್ ಸಿ ಗೊತ್ತಾಯ್ತಾ. ಸಿ ಬೇಕು ಅಂತಂದ್ರೆ ಓಕೆ a ಪ್ಲಸ್ ಬಿ ಪ್ಲಸ್ ಸಿ ಇಲ್ಲಿ ಮೈನಸ್ a ಪ್ಲಸ್ ಸಾರಿ ಬಿ ಬೇಕು ಅಂತಂದ್ರೆ ಬಿ a ಪ್ಲಸ್ ಸಿ ತಗೋಬೇಕು. 6 ಮೈನಸ್ a ಪ್ಲಸ್ ಎಷ್ಟಾಯ್ತು 3 ಆಯ್ತು. ಸೊ ಇಲ್ಲಿ ಬಿ ಇಸ್ ಈಕ್ವಲ್ ಎಷ್ಟು ಬಂತು 3 ಯೂನಿಟ್ಸ್ ಬಂತು ಹೌದಿಲ್ವಾ. ನೋಡಿ ಎ ಎಫಿಷಿಯನ್ಸಿ 1 ಯೂನಿಟ್ ಬಂತು ಸಿ ಇದು 1 ಯೂನಿಟ್ ಬಂತು ಎ ಇದು 2 ಯೂನಿಟ್ಸ್ ಬಂತು ಬಿ ಇದು 3 ಯೂನಿಟ್ಸ್ ಬಂತು. ಈಗೇನು ಟೈಮ್ ಆಫ್ ಎ ಟೈಮ್ ಆಫ್ ಬಿ ಟೈಮ್ ಆಫ್ ಸಿ ಕೇಳಿದರೆ ಟೈಮ್ ಆಫ್ ಎ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಆಫ್ ಎ. ಯಾವ ಸಮಯ ಕಂಡಿದ್ದೀವೋ ಅವ್ರದ್ದು ಎಫಿಷಿಯನ್ಸಿ ಬೇಕಿಲ್ಲಿ. ಟೋಟಲ್ ವರ್ಕ್ ಎಷ್ಟಿದೆ 60 ಡಿವೈಡ್ ಬೈ 1 ಎಷ್ಟು ಬಂತು 60 ಡೇಸ್ ಬಂತು ಆನ್ಸರ್. ಟೈಮ್ ಆಫ್ ಬಿ ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಆಫ್ ಬಿ 60 ಡಿವೈಡ್ ಬೈ ಬಿ ಎಷ್ಟಿದೆ 3 ಬಿ 3 ಸೊ 20 ಡೇಸ್ ಬಂತು. ಟೈಮ್ ಆಫ್ ಸಿ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಆಫ್ ಸಿ 60 ಡಿವೈಡ್ ಬೈ 2 ಎಷ್ಟು 30 ಡೇಸ್ ಬಂತು. ಅರ್ಥ ಆಯ್ತಾ. ಈ ಥರ ಇದರೊಂದೇನೋ ಕಳಿಸಿದ ನೋಡಿ ಸ್ವಲ್ಪ ವ್ಯತ್ಯಾಸ ಇದೆ ಆನ್ಸರ್ ಅಲ್ಲ ಅದು ಎ ಮತ್ತು ಸಿ ವ್ಯತ್ಯಾಸ ಆಗಿದೆ ನೋಡಿ ಆನ್ಸರ್. ಸರ್ ಎದು 30 ಡೇಸ್ ಹಾಂ ಅವ್ರು ಬೇರೆ ಥರ ಏನೋ ಮಾಡ್ಕೊಂಡವ್ರು. A is equal to 2. So 30 ಬಂತಿಲ್ಲಿ. ಎಫಿಷಿಯನ್ಸಿ ಆಫ್ ಬಿ ಸಿ ಎಷ್ಟಿದೆ 1 ಯೂನಿಟ್ ಇದೆ ಅದು 60 ಆಯಿತು. ಇದೇ ಕರೆಕ್ಟ್ ಸರ್. ಸಾರಿ ಉಲ್ಟಾ ಮಾಡಿದ್ದೆ ನೋಡಿ ಇಲ್ಲೇ ಕರೆಕ್ಟ್ ಇದೆ ಬಟ್ ಇಲ್ಲ ಹಾಕುವಾಗ ಉಲ್ಟಾ ಮಾಡಿದ್ದೆ ಅಷ್ಟೇ. ಏನು ಡೌಟ್ಸ್ ಇದೆ ಇದರಲ್ಲಿ. ಸೊ ಎಫಿಷಿಯನ್ಸಿ ಆಫ್ 2 ಇದೆ ಅದಕ್ಕೆ 60/2 ಎಷ್ಟಾಗ್ತವಾಗ 30 ಡೇಸ್ ಆಗುತ್ತೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಇಬ್ರು ಸೇರ್ ಮಾಡಿದಾಗ 12 ದಿನ ಬರುತ್ತೆ ಆದರೆ ಒಬ್ಬನೇ ಆದಾಗ 30 ದಿನ ಆಗುತ್ತೆ ಎಸ್ ಆರ್ ನೋ. ಸೊ ಇಂಡಿವಿಜುವಲ್ ಪರ್ಸನ್ ಒಬ್ಬನೇ ಬಂದಾಗ ಯೂಶಲಿ ಡಿಟೆಕ್ಟ್ ಮೋರ್ ಟೈಮ್.